ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಡಿಪ್ಲೊಮೊ C25 ಸಿಲೆಬಸ್ಗೆ ಬಂದಿದ್ದೀವಿ. ಸೊ ಹಳೆ ವಿದ್ಯಾರ್ಥಿಗಳು ಯಾರು ವಿಡಿಯೋ ನೋಡ್ತಾ ಇದ್ದಾರೆ C20, ಸೊ ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತಂದರೆ C20 ಅನ್ನೋದು C20 ಅಂದರೆ 2020 ಸ್ಟಾರ್ಟ್ ಆಗಿ 2025 ಎಂಡ್ ಆಗಿರುತ್ತೆ. ಅದರ ಸಿಲೆಬಸ್ಸನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ಯಾರೆಲ್ಲ ಇದ್ದೀರೋ ಅವರು 20 ಸೀರೀಸ್ಗೆ ಮಾತ್ರ ಅದು ಎಲಿಜಿಬಲ್ ಇರುತ್ತೆ. ಈಗಿಂದು ಅಂಥದ್ದು ಅಂದರೆ 25 ಆದಮೇಲೆ ನಮಗೆ ಶುರುವಾಗಿರುವಂಥದ್ದು C25 ಸಿಲೆಬಸ್ ಅಂತ ಕರೀತಾರೆ. ಸೊ ಈ C25 ಸಿಲೆಬಸ್ಸನ್ನು ಫಾಲೋ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂದರೆ 20ನ ಓದ್ಕೊಂಡು ಹೋಗ್ಬಿಟ್ರೆ ನೀವು 25ಅಲ್ಲಿ ಪಾಸ್ ಆಗೋದು ಕಷ್ಟ ಇದೆ. ಹಾಗಾದ್ರೆ ಏನು ಸರ್ ಮಾಡಬೇಕು ನಾವು? ಸೊ ವೆರಿ ಸಿಂಪಲ್, ನೀವೇನು ಮಾಡಬೇಕಪ್ಪ ಅಂತಂದರೆ C20, ಸೊ ನೆನ್ಪಿಟ್ಕೊಳ್ಳಿ, C20ನ ಬಿಟ್ಬಿಟ್ಟು ನೀವೇನು ಮಾಡಿ C25 ಸಿಲೆಬಸ್ನ ಫಾಲೋ ಮಾಡಿ. ಸೊ ಅಂದರೆ C20ನಲ್ಲಿ MFE ಅಂತೇಳಿ ಮೆಕ್ಯಾನಿಕಲ್ ಅವರಿಗೆ ಮ್ಯಾನುಫ್ಯಾಕ್ಚರ್ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್ ಇತ್ತು. ದಿಸ್ ಇಸ್ ಫಾರ್ C20. ಈಗ C25ಗೆ ಅದೇ ಸಿಲೆಬಸ್ಸು ಯಾವ ಥರ ಆಗಿದೆ, C25 ಅಂತ ಆಗಿದೆ. ಸೊ C25 ಇದರ ಹೆಸರು ಏನಪ್ಪ ಅಂದರೆ ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ. ಸೊ ಇಲ್ಲಿ ಕೋಡ್ ನೋಡ್ಬೋದು 25ME11I, 25ME11I ಕಾನ್ಸೆಪ್ಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇದು ಕೂಡ ಆಲ್ರೆಡಿ ನನಗೆ ಸುಮಾರು ಜನ ವಿದ್ಯಾರ್ಥಿಗಳು ಯಾವ ಥರ ಪಾಸ್ ಆಗೋದು ಸರ್, ಪಾಸಿಂಗ್ ಪ್ಯಾಕೇಜ್ ಕೇಳ್ತಾ ಇದ್ದಾರೆ, ಪಾಸ್ ಆಗೋದು ಹೆಂಗನ ಮಾಡಿ ಹೆಲ್ಪ್ ಮಾಡಿ ಅಂತ. ವೆರಿ ಸಿಂಪಲ್, C25ನ ಯಾವುದೇ ಒಂದು ಥಿಯರಿ ಸಬ್ಜೆಕ್ಟ್ ತೊಗೊಂಡ್ರೆ ಪಾಸ್ ಆಗೋದು ತುಂಬ ಸುಲಭ ಇದೆ. ಯಾವ ಥರ ಅಂತ ಹೇಳ್ತೀರಾ ನೋಡಿ, ಒಂದು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ. ನಿಮ್ಗೆ ನೋಡೋಕ್ಕೆ ಸ್ಟಾರ್ಟಿಂಗಲ್ಲಿ ಅನಿಸ್ಬೋದು ಸರ್ 15 ಮಾರ್ಕ್ಸ್ MCQ ಇದೆ, ಕಷ್ಟ. MCQ ನಾವು ಪ್ರತಿಯೊಂದು ಯಾವುದನ್ನು ಓದಬೇಕು, ಯಾವ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಬೇಕು. ಸೊ ಓಕೆ, ಇದು ಒಪ್ಕೊಳ್ಳೋಣ. ಅದಾದಮೇಲೆ 5 ಮಾರ್ಕ್ಸ್ ಏನಾಗಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಇದು ಕೂಡ ಕಷ್ಟ, ಯಾಕಂದರೆ ಯಾವ ಲೈನ್ ಎಲ್ಲಿಂದ ಬಂದಿರುತ್ತೆ ನಮಗೆ ಗೊತ್ತಿರೋಲ್ಲ ಸರ್. ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ಬೇರೆ ಇಲ್ಲ, ಯಾವ ಟೆಕ್ಸ್ಟ್ ಬುಕ್ ಅಂತ ರೆಫರ್ ಮಾಡೋಣ, ಕಷ್ಟ ಆಗುತ್ತೆ. ಇದು ಒಪ್ಕೊಳ್ಳೋಣ. ಹಾಗಾದರೆ ನೆಕ್ಸ್ಟ್ ಏನಿದೆ, ಪಾರ್ಟ್ ಬಿ ಸೆಕ್ಷನ್, ಎನಿ 5 ಆಫ್ ದಿ ಫಾಲೋಯಿಂಗ್, ಈಚ್ ಆಫ್ ದಿ ಫಾಲೋಯಿಂಗ್ ಕ್ಯಾರೀಸ್ 2 ಮಾರ್ಕ್ಸ್. ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ನೀವೇನು ಮಾಡಿ, ನಿಮ್ಗೆ ಹೇಳೋವಂಥದ್ದು ಸೆಕ್ಷನ್ ಡಿ. ಸೊ ಪಾರ್ಟ್ ಡಿಗೆ ಬಂದ್ಬಿಟ್ಟು ಸೆಕ್ಷನ್ 1, ಪಾರ್ಟ್ ಡಿನಲ್ಲಿ ಸೆಕ್ಷನ್ 1 5 ಕ್ವಶನ್ ಅಟೆಂಡ್ ಮಾಡಬೇಕು. ಎಷ್ಟು ಮಾರ್ಕ್ಸ್ ಬರುತ್ತೆ? 25 ಮಾರ್ಕ್ಸ್ ಬರುತ್ತೆ. ಸೊ ಸೆಕ್ಷನ್ ಪಾರ್ಟ್ ಡಿನಲ್ಲಿ ಸೆಕ್ಷನ್ 1, ಅದೇ ಥರನೇ ಪಾರ್ಟ್ ಡಿನಲ್ಲೇ ಸೆಕ್ಷನ್ 2. ಸೊ ಇದೆಷ್ಟು ಬರುತ್ತೆ? 30 ಮಾರ್ಕ್ಸ್ ಬರುತ್ತೆ. ಅಲ್ಲಿಗೆ 30 + 25 ಅಂತ ಆದರೆ ನಿಮ್ಗೆ ಟೋಟಲ್ ಆಗಿ ಬರ್ತಾ ಇರೋಂಥದ್ದು 55 ಮಾರ್ಕ್ಸ್ ಬರ್ತಾ ಇದೆ. ಸೊ ಅಂದರೆ ಪಾಸ್ ಆಗಕ್ಕೆ ಬೇಕಾಗಿರುವಂತಹ 40 ಮಾರ್ಕ್ಸ್ಗಿಂತ ನೀವು 15 ಮಾರ್ಕ್ಸ್ ಎಕ್ಸ್ಟ್ರಾ ಓದ್ತಾ ಇದ್ದೀರಾ. ಸೊ ಇದನ್ನು ನೀವು ಪಾಸಿಂಗ್ ಪ್ಯಾಕೇಜಿಗೆ ಕನ್ಸಿಡರ್ ಮಾಡ್ಬೋದು. ವೆರಿ ಸಿಂಪಲ್ಲು. ಮತ್ತು ಹೆಂಗ್ ಸರ್? ಸೊ ನಿಮಗೀಗ ಟೋಟಲ್ ಆಗಿ 3 ಮಾಡಲ್ ಪೇಪರ್ಸ್ ಇದೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಸೀಯಿಂಗ್ ದ ಮಾಡಲ್ ಪೇಪರ್. ಫಸ್ಟ್ ಮಾಡಲ್ ಪೇಪರ್ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನಿಮಗೆ ಮಾರ್ಕ್ಸು ಚಾಪ್ಟರ್ ವೈಸ್ ಕೂಡ ಇದೆ. ಮೊದಲಾದರೆ ನಾವು ಚಾಪ್ಟರ್ ವೈಸ್ ನೋಡ್ತಾ ಇದ್ರಿ. ಈಗ ಚಾಪ್ಟರ್ ವೈಸ್ ನೋಡೋದಕ್ಕಿಂತ ನನಗನ್ನಿಸ್ದಂಗೆ ಈ ಒಂದು ಟೆಕ್ನಿಕ್ ಯೂಸ್ ಮಾಡೋದು ತುಂಬ ಸಿಂಪಲ್ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಯಾವ ಟೆಕ್ನಿಕ್ಕು, ನೀವು 3 ಮಾಡಲ್ ಪೇಪರ್ನ ತಗೊಂಡು ಪಾರ್ಟ್ ಡಿನಲ್ಲಿ, ಸೊ 3 ಮಾಡಲ್ ಪೇಪರ್ನ ತಗೊಂಡು ಪಾರ್ಟ್ ಡಿನಲ್ಲಿ ಸೊ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಈ 2 ಸೆಕ್ಷನ್ನ 3 ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೆ ಆದರೆ ನಿಮಗೆ ಒಂದು 55ಇಂದ 60 ಮಾರ್ಕ್ಸ್ ಅಂತೂ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು SI ಯೂನಿಟ್ಸ್ ಓದ್ಕೊಂಡ್ರೆ, ಸೊ SI ಯೂನಿಟ್ಸ್ ನೋಡ್ತಾ ನೀವು ವಾಟ್ ಇಸ್ ದ ಯೂನಿಟ್ ಆಫ್ ಫೋರ್ಸ್ ಇನ್ SI ಯೂನಿಟ್ ಆಫ್ ಮೂಮೆಂಟ್ ಆಫ್ ಟಾರ್ಕ್, ಸ್ಟೀಲ್ ಇಸ್ ಅಲಾಯ್ ಆಫ್ ಐರನ್, ಅಗ್ರೆ. ಸೊ ಇವೆಲ್ಲ ನೀವು ನೋಡ್ಕೊಂಡಿದ್ದೆ ಆದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಸಿಂಪಲ್ ಆಗಿ ಅಟೆಂಡ್ ಮಾಡ್ತೀರಾ. ಓಕೆ, ಒಂದು 15ಕ್ಕೆ ನನಗೆ ಗೊತ್ತಿಲ್ಲ ಸರ್ ಅಂತೇಳಿ ಒಂದು ಕರೆಕ್ಟಾಗಿ ಏನೋ ಹಾಕಿದ್ರು ಒಂದು 5 ಮಾರ್ಕ್ಸ್ನ ಬರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲೊಂದು 55, ಇಲ್ಲೊಂದು 5, ಅಲ್ಲಿಗೆ ಎಷ್ಟು ಮಾರ್ಕ್ಸ್ ಬಂತು? 60 ಮಾರ್ಕ್ಸ್ ಬಂತು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಜಸ್ಟ್ ನೀವು ಪಾಸ್ ಆಗಬೇಕು ಅನ್ನೋದೇ ಆದರೆ ಪಾರ್ಟ್ ಡಿನಲ್ಲಿ ಸೆಕ್ಷನ್ ಎ ಮತ್ತು ಪಾರ್ಟ್ ಡಿನಲ್ಲಿ ಸೆಕ್ಷನ್ ಬಿ, ಅಂದರೆ ಏನು ಸೆಕ್ಷನ್ 1 ಸೆಕ್ಷನ್ 2 ಇದೆ, ಇದೆರಡನ್ನ ಹೆಂಗನ ಮಾಡಿ ಕಾನ್ಸಂಟ್ರೇಟ್ ಮಾಡಿ. ಸೊ ಇದೇ ಥರದ್ದು ಪಾಸಿಂಗ್ ಪ್ಯಾಕೇಜ್ನ ಸೊಲ್ಯೂಷನ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಷ್ಟು ಜನ ಕಮೆಂಟ್ ಮಾಡ್ತಿರೋ ಅಷ್ಟು ಬೇಗ ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಬಿಡ್ತೀನಿ. ಅಂದಾಗೆ ನೀವು ಪಾಸ್ ಆಗಬೇಕಂದ್ರೆ ಈ ಕಂಡೀಷನ್ನ ಫಾಲೋ ಮಾಡಿ. ಸೊ 3 ಕ್ವಶನ್ ಪೇಪರ್ ತಗೊಳ್ಳಿ. ಪಾರ್ಟ್ ಡಿ ಸೆಕ್ಷನ್ 1 ಸೆಕ್ಷನ್ 2 ಏನಿದೆ ಇದನ್ನು ರೆಫರ್ ಆಗಿ ಸಾಕು, ನಿಮಗೆ 60 ಮಾರ್ಕ್ಸ್ ಅಂತೂ ಲಾಸ್ ಇರಲ್ಲ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂದಾಗೆ ನೀವು ಮೊದಲನೇ ಟೈಮ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನಿಮ್ಮ ರವಿಕುಮಾರ್.
ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.